ಸ್ವಾಗತ. ಇವತ್ತು ಹೊಸದೊಂದು ರೆಸಿಪಿಯನ್ನು ನೋಡೋಣ. ಅದೇ ರೀತಿ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಅಷ್ಟೇ ಅಲ್ಲದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಲ್ಲಿ ನಾನು 1.5 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ 1-2 ಸ್ಪೂನ್ನಷ್ಟು ಅವಲಕ್ಕಿ, ಒಂದು ಅರ್ಧ ಕಪ್ನಷ್ಟು ಮೆಂತೆ ಕಾಳನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಸುಮಾರು 4-5 ಗಂಟೆ ಇದನ್ನು ನೆನೆ ಹಾಕ್ಕೋಬೇಕು. ಎಲ್ಲವನ್ನು ತೊಳೆದು ನೆನೆ ಹಾಕ್ಕೊಳ್ಳಿ. ಮೊದಲಿಗೆ ಮೆಂತೆ ಕಾಳು ಮತ್ತು ಅವಲಕ್ಕಿಯನ್ನು ರುಬ್ಕೊಳ್ಳಿ. ಆಮೇಲೆ ಬೆಳ್ತಿಗೆ ಅಕ್ಕಿಯನ್ನು ರುಬ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು ಅಥವಾ ಗ್ರೈಂಡರಲ್ಲಿ ಕೂಡ ಹಾಕಿ ರುಬ್ಕೊಳ್ಬೋದು. ಇಲ್ಲೀಗ ಅಕ್ಕಿ, ಮೆಂತೆ, ಅವಲಕ್ಕಿಯನ್ನು ನಾನು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ನೀವೊಂದು 8 ಗಂಟೆ ಆದರೂ ಇದನ್ನು ಫಾರ್ಮೆಂಟ್ ಆಗಲಿಕ್ಕೆ ಬಿಟ್ಬಿಡಿ. ಮುಚ್ಚಿ ಇಟ್ಟು ಫಾರ್ಮೆಂಟ್ ಆಗಲಿ. ಇದು ಹಿಟ್ಟು ಫಾರ್ಮೆಂಟ್ ಆಗಿದೆ ನೋಡಿ. ಒಮ್ಮೆ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ. ಈಗ ದೋಸೆಯನ್ನು ನಾವು ಹಾಕ್ಕೊಳ್ಳುವ. ಇಲ್ಲಿ ನಾನು ಕಬ್ಬಿಣದ ಕಾವಲಿ ತಗೊಂಡಿದ್ದೇನೆ. ಎಣ್ಣೆಯನ್ನು ಸ್ವಲ್ಪ ಗ್ರೀಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೀಗ ಹಿಟ್ಟನ್ನು ಹಾಕುವ. ನೋಡಿ, ದೋಸೆ ಹಿಟ್ಟನ್ನು ಹಾಕೊಳ್ಳಿ. ಹಾಕಿ ಇದನ್ನು ನೀವು ನಾರ್ಮಲ್ ದೋಸೆ ಮಾಡೋ ಥರನೇ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ಕಣ್ ಬೀಳ್ತಾ ಇದೆ. ಇದನ್ನೊಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ದೋಸೆ ಆಗಿದೆ. ಈಗ ಇದನ್ನು ನೀವು ಮಗುಚಿ ಕೂಡ ಹಾಕೋಬೋದು, ಬೇಡ ಅಂದರೆ ಹೀಗೆ ಕೂಡ ಪ್ಲೇಟಿಗೆ ಹಾಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಣ್ ಬಿದ್ದಿದೆ. ಇದನ್ನೀಗ ಪ್ಲೇಟಿಗೆ ಹಾಕ್ಕೊಳ್ಳುವ. ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಮೆಂತೆ ದೋಸೆ ರೆಡಿಯಾಗಿದೆ. ಇದನ್ನು ನಾನು ಕೊತ್ತಂಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಇದನ್ನು ಟ್ರೈ ಮಾಡಿ. ತುಂಬ ಹೆಲ್ತಿ ರೆಸಿಪಿ. ನೀವು ಮಾಡಿ ನೋಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.